ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಒಂದು ಮೇನ್ ಟಿಪ್ಪು. ನೀವು ಬಂದು ಮಗುಗೆ ಸ್ನಾನ ಮಾಡಿಸ್ತೀರಲ್ಲ, ಸೊ ಸ್ನಾನ ಮಾಡಿಸುವಾಗ ಈ ವಿಷಯಗಳನ್ನ ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ. ಮಗು ಯೂರಿನ್ ಪಾಸ್ ಮಾಡುತ್ತೆ ಅಂತ ಹೇಳಿ ಮಗುವಿನ ಪ್ರೈವೇಟ್ ಪಾರ್ಟ್ಸ್ಗೆ ಜಾಸ್ತಿ ಸೋಪನ್ನು ಹಾಕಿ ವಾಶ್ ಮಾಡುವಂಥದ್ದು, ಮತ್ತೆ ಹೊರಗಡೆ ಮಗುನ ಸ್ನಾನ ಆಗಿ ಕರ್ಕೊಂಡು ಬಂದ್ಮೇಲೆ ಚೆನ್ನಾಗಿ ಟವಲ್ ಹಾಕಿ ಆ ಪ್ಲೇಸ್ನ ಹಾಕಿ ಚೆನ್ನಾಗಿ ಒರೆಸ್ಬಿಟ್ಟು ಪೌಡ್ರ್ ಹಾಕುವಂಥದ್ದು. ಈ ಎರಡು ವಿಷಯನೂ ತುಂಬಾ ರಾಂಗ್ ವೇ. ಈ ತರ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಮಗು ಯೂರಿನ್ ಮಾಡುತ್ತೆ, ಸ್ಮೆಲ್ ಇರತ್ತೆ, ಇಲ್ಲ ಅಂತ ಹೇಳಲಿಲ್ಲ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಆ ಒಂದು ಪ್ಲೇಸ್ಗೆ ಜಾಸ್ತಿ ಸೋಪನ್ನ ಬಳಸೋ ಹಾಗಿಲ್ಲ. ಈಗ ನಾರ್ಮಲ್ ಆಗಿ ತೊಡೆ ತೊಳಿತೀರಲ್ಲ, ಅವಾಗ್ಲೇನೆ ಒಂಚೂರು ಲೈಟ್ ಆಗಿ ಮೈಲ್ಡ್ ಆಗಿ ಸೋಪ್ ತಗೊಂಡ್ವಾ ಇಲ್ಲ ಅನ್ನೋ ತರ ತಗೊಂಡು ಲೈಟ್ ಆಗಿ ವಾಶ್ ಮಾಡ್ಕೋಬೇಕು. ಜಾಸ್ತಿ ಸೋಪ್ ಯೂಸ್ ಮಾಡೋ ಹಾಗಿಲ್ಲ. ಒಂದು ಒಳ್ಳೆಯ ಸೋಪ್ ಬ್ರ್ಯಾಂಡ್ ನಿಮ್ಗೆ ಯಾವ್ದು ಡಾಕ್ಟರ್ ರೆಕಮೆಂಡ್ ಮಾಡ್ತಾರೋ ಅದನ್ನ ತಗೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಬಂದು ನಿಮಗೆ ಬೇಬಿ ಸೋಪ್ ಯಾವ್ದು ಬೆಸ್ಟ್ ಅನ್ನೋದನ್ನ ಸರ್ಚ್ ಮಾಡಿ ನಾನು ನಿಮಗೆ ಅದರ pH ವ್ಯಾಲ್ಯೂ ಲೆವೆಲ್ ವರ್ಗು ಹೇಳಿ ಸರ್ಚ್ ಮಾಡಿ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಫ್ಯೂಚರಲ್ಲಿ. ಅಂದ್ರೆ ಇನ್ನೊಂದು 2-3 ದಿವಸದಲ್ಲಿ ಪೋಸ್ಟ್ ಮಾಡ್ತೀನಿ. ಅದನ್ನ ನೀವು ಬಂದು ತಿಳ್ಕೊಂಡು ಅದೇ ತರನೇ ಸೋಪ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಒಂದು ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಹತ್ರ ತಿಳ್ಕೊಂಡು ನೀವು ಒಳ್ಳೆ ಸೋಪನ್ನ ಯೂಸ್ ಮಾಡ್ಕೊಳ್ಳಿ. ಸೋಪನ್ನ ಜಾಸ್ತಿ ಮಗುವಿನ ಒಂದು ಆ ಏರಿಯಾಗೆ ಹಾಕಿ ವಾಶ್ ಮಾಡೋ ಹಾಗಿಲ್ಲ. ಲೈಟ್ ಆಗಿ ತಗೊಳ್ಳಿ. ತೊಡೆ ಸಂದಿಯಲ್ಲಿ ಮಾತ್ರ ಚೆನ್ನಾಗಿ ತೊಳ್ಕೊಂಡು ಪ್ರೈವೇಟ್ ಪಾರ್ಟ್ ಮೇಲೆ ಜಸ್ಟ್ ನೀವು ನೀರು ಹಾಕಿ ವಾಶ್ ಮಾಡಿದ್ರೇನೆ ಸಾಕು. ಅದು ನಾರ್ಮಲ್ ಆಗಿ ಕ್ಲೀನ್ ಆಗುತ್ತೆ. ನೀವೇನೇ ಸೋಪ್ ಹಾಕಿ ತೊಳೆದ್ರೂ ಕೂಡ ನೆಕ್ಸ್ಟ್ 1 hour ಅಲ್ಲಿ ಮಗು ಯೂರಿನ್ ಮಾಡುತ್ತೆ, ಟಾಯ್ಲೆಟ್ ಪಾಸ್ ಮಾಡುತ್ತೆ, ಹೇಗೂ ನೀವು ಪ್ಯಾಂಪರ್ಸ್ ಹಾಕೇ ಹಾಕ್ತೀರಾ, ಅಂದ್ರೆ ಡೈಪರ್ಸ್ ಯೂಸ್ ಮಾಡೇ ಮಾಡ್ತೀರಾ. ಅವಾಗೇನಾಗುತ್ತೆ, ಮತ್ತೆ ಮಗುಗೆ ಸೆಕೆ ಸ್ಮೆಲ್ ರಿಪೀಟ್ ಆಗುತ್ತೆ. ಸೊ ಪದೇ ಪದೇ ಸೋಪ್ ಹಾಕುವಂಥದ್ದು, ಸ್ನಾನ ಆದ್ಮೇಲೆ ಮತ್ತೆ ತಿರುಗಿ ಟಾಯ್ಲೆಟ್ ಮಾಡ್ತು ಅಂತ ಮತ್ತೆ ನೀವು ಹಾಕಿರೋ ಡೈಪರ್ ಬಿಚ್ಚಿ ಮತ್ತೆ ಸೋಪ್ ಹಾಕಿ ತೊಳೆಯೋದು ಹಾಗೆಲ್ಲ ಮಾಡಬಾರ್ದು. ಮಗು ಟಾಯ್ಲೆಟ್ ಮಾಡೋ ಪ್ಲೇಸೇ ಆಗ್ಲಿ, ಯೂರಿನ್ ಮಾಡುವಂತ ಪ್ಲೇಸೇ ಆಗ್ಲಿ, ಸೋಪ್ ಹಾಕಿ ತೊಳಿಬೇಡಿ. ಜಸ್ಟ್ ನಿಮ್ಮ ಹ್ಯಾಂಡ್ ಇಂದಾನೆ ವಾಶ್ ಮಾಡಿಬಿಟ್ಟು ಮಗುಗೆ ಆರಾಮಾಗಿ ಬಿಟ್ಬಿಡಿ. ಪೌಡ್ರ್ ಎಲ್ಲ ಹಾಕ್ಬೇಡಿ. ಚೆನ್ನಾಗಿ ಒರೆಸ್ಬಿಟ್ಟು ಡ್ರೈ ಆಗಿ ಬಿಟ್ರೆ ಅಷ್ಟೇ ಸಾಕು. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಸ್ಮಾಲ್ ಅಮೌಂಟ್ ಆದ್ರೂ ಕೆಮಿಕಲ್ಸ್ ಬಂದು ಮಗುಗೆ ಇನ್ಫೆಕ್ಷನ್ ಉಂಟು ಮಾಡುತ್ತೆ. ಮತ್ತೆ ಪೌಡರ್ ಅಲ್ಲಿರೋ ಪೌಡರ್ ಅಲ್ಲಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ, ಅದು ಕೂಡ ಮಗುಗೆ ಇನ್ಫೆಕ್ಷನ್ ಅನ್ನ ಉಂಟು ಮಾಡಬಹುದು. ಸೊ ಮಗುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಯೂರಿನರಿ ಇನ್ಫೆಕ್ಷನ್ಸ್ ಆಗಬಾರ್ದು ಅಂದ್ರೆ ಈ ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ. ಜಸ್ಟ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ಸಾಕು. ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಗಮ್ಮಂತ ವಾಸನೆ ಬರ್ಲಿ ಅಂತ ಹೇಳಿ ಪೌಡರ್ ಹಾಕ್ಬೇಕಾಗಿರೋ ಅವಶ್ಯಕತೆ, ಕ್ರೀಮ್ ಹಾಕ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಫ್ರೀಯಾಗಿ ಬಿಡಿ, ಆರಾಮಾಗಿ ಮಕ್ಕಳು ಬೆಳೀಲಿ. ಯಾಕಂದ್ರೆ ಕೆಮಿಕಲ್ಸ್, ಸೋಪ್ ಇದರಿಂದ ಸ್ವಲ್ಪ ದೂರ ಇಡಿ ಆ ಒಂದು ಏರಿಯಾವನ್ನ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ತುಂಬಾ ಜನ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಯೂರಿನರಿ ಇನ್ಫೆಕ್ಷನ್ಸ್ ಆಗುತ್ತೆ. ಉರಿ ಮೂತ್ರ ಮತ್ತೆ ಊತ ಬರೋದು, ಮತ್ತೆ ರೆಡ್ ಆಗೋದು, ನವೆ ಆಗೋದು, ಮಕ್ಕಳೇ ಕೆರ್ಕೋತಿರ್ತವೆ. ಹೆಣ್ಮಕ್ಳೇ ಆಗ್ಬೋದು, ಗಂಡು ಮಕ್ಳೇ ಆಗ್ಬೋದು. ನೀವು ಗಮನಿಸಿದ್ರೆ ಇಟ್ಕೊಂಡು ಕೆರ್ಕೋತಿರ್ತವೆ, ನವೆ ಆಗುತ್ತೆ ಮಕ್ಕಳಿಗೆ. ಇದು ಕಾರಣ ಸೋಪ್ ಜಾಸ್ತಿ ಯೂಸ್ ಮಾಡುವಾಗ ಜಸ್ಟ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿ ಕಾಟನ್ ಬಟ್ಟೆ ತಗೊಂಡು ಲೈಟ್ ಆಗಿ ಒರೆಸಿ ನೀವು ಫ್ರೀ ಆಗಿ ಬಿಟ್ರೇನೆ ಸಾಕು. ಮಗು ಆರಾಮಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿರುತ್ತೆ. ಸೊ ನೀವು ಇಷ್ಟು ಮಾತ್ರ ಮಾಡಿ. ಮಗು ಆಡ್ಕೊಂಡು ಕೈಕಾಲುಗಳನ್ನ ಒದ್ದುಕೊಂಡು ಆಡುತ್ತೆ, ನಡೀತಾ ಇರುವಾಗ ಚೆನ್ನಾಗಿ ಗಾಳಿ ಎಲ್ಲ ಬರ್ತಾ ಇರುತ್ತೆ. ಕಾಟನ್ ಇನ್ನರ್ ವೇರ್ಸ್ ಅನ್ನ ಮಕ್ಳಿಗೆ ಹಾಕಿ, ಖಂಡಿತವಾಗ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ತರನೇ ನ್ಯೂ ಮದರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಟೇಕ್ ಕೇರ್, ಬೈ.